ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೇನೆ ಅಂತ ಹೇಳ್ಬೋದು. ವಯಸ್ಕರಿಗೆ ಇದು ತುಂಬಾನೇ ಉಪಯುಕ್ತವಾಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಏನಾಗುತ್ತೆ 60 ವರ್ಷದ ನಂತರ ನನಗೇನಾದರೂ ಪೆನ್ಷನ್ ಬಂದರೆ ಸಾಕು, ನನ್ನ ಜೀವನ ಸರಳವಾಗಿ ನಡೆಸ್ಬೋದಂತ ಸೊ ಎಲ್ಲರೂ ಕೂಡ ಅನಿಸುತ್ತೆ. ಸೊ ಸರ್ಕಾರದಿಂದ ಬರುವಂಥ ಪಿಂಚಣಿ ಎಲ್ಲರಿಗೂ ಕೂಡ ಸಿಗಲ್ಲ. ಯಾಕಂದರೆ ಸೊ ಅವರ ಇನ್ಕಮ್ ಏನಾಗಿರಬೇಕು 32,000ಕ್ಕಿಂತ ಕೆಳಗಡೆ ಇರುವಂಥ ಬಡ ಕುಟುಂಬದವರಿಗೆ ಅಂದರೆ BPL ಕಾರ್ಡ್ ಹೊಂದಿದವರಿಗೆ ಮಾತ್ರ ಏನು ಮಾಡ್ತಾರೆ, ಸಂಧ್ಯಾ ಸುರಕ್ಷಾ ಯೋಜನೆಗೆ ನೀವೇನಾದರೂ ಅರ್ಜಿನ ಸಲ್ಲಿಸಿದರೆ ಏನಾಗುತ್ತೆ, ನಿಮಗೆ ಪ್ರತಿ ತಿಂಗಳು ಏನು ಮಾಡ್ತಾರೆ 1,200 ರೂಪಾಯಿನ ಕೊಡಲಾಗುತ್ತೆ ಅಂತ ಹೇಳ್ಬೋದು. 60ರಿಂದ 65 ವರ್ಷದ ಒಳಗಿನ ಏನಾದರೂ ವಯಸ್ಕರಿದ್ದರೆ ಅಂಥವ್ರಿಗೆ ಏನು ಮಾಡ್ತಾರೆ 600 ರೂಪಾಯಿ ಕೊಡ್ತಾರೆ. ಅದು ಯಾವುದು ಯೋಜನೆ ಅಂದರೆ ಇಂದಿರಾ ಗಾಂಧಿ ಪೆನ್ಷನ್ ಯೋಜನೆ ಅಂತ ಹೇಳ್ಬೋದು. ಯಾವುದಂದರೆ ವಿಧವಾ ವೇತನ ಆಗಿರ್ಬೋದು, ಸೊ ಮನಸ್ವಿ ಯೋಜನೆಗೆ ಆಗಿರ್ಬೋದು. ಇಂಥವರಿಗೆ ಮಹಿಳೆಯರಿಗೆ ಮಾತ್ರ ಪಿಂಚಣಿ ಸೌಲಭ್ಯ ಸಿಗುತ್ತೆ. 60 ವರ್ಷದ ಮೇಲ್ಗಡೆ ಮತ್ತು 65 ವರ್ಷದ ಮೇಲ್ಗಡೆ ಇದ್ದರೆ ಸೊ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಸರ್ಕಾರದಿಂದ ಪಿಂಚಣಿ ಯೋಜನೆಗಳನ್ನು ತೆಗೆದುಕೊಳ್ಬೋದು. ಸೊ ಎಲ್ಲರಿಗೂ ಇದು ಅನ್ವಯವಾಗುವುದಿಲ್ಲ. ಹಾಗಿದ್ರೆ ಕೇಂದ್ರ ಸರ್ಕಾರದ ಯಾವ ಯೋಜನೆಯಿಂದ ನೀವು ಪ್ರತಿ ತಿಂಗಳು 1000ದಿಂದ 5,000 ತನಕ ನೀವು ಪಿಂಚಣಿನ ತೆಗೆದುಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ ಇನ್ನೂ ಕೂಡ ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ಇಲ್ಲಿ ನೋಟಿಫಿಕೇಷನ್ ಬರ್ತಾ ಇರುತ್ತಲ್ಲ, ಈ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಮಾಹಿತಿ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ 60 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಏನಾಗುತ್ತೆ ಪಿಂಚಣಿ ಬರುತ್ತೆ ಅಂತ ಹೇಳ್ಬೋದು. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಇದರಿಂದ ಸಿಗುವಂಥ ಲಾಭಗಳೇನು, ಹಾಗಿದ್ರೆ ಸರ್ವರಿಗೂ ಈ ಪಿಂಚಣಿ ಸೌಲಭ್ಯ ಸಿಗುತ್ತದೆ. ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಎಲ್ಲರನ್ನೂ ಒಳಗೊಂಡ ಹೊಸ ಸಾರ್ವತ್ರಿಕ ಪಿಂಚಣಿ ಯೋಜನೆಗಳನ್ನು ಪರಿಚಯಿಸಲಿದೆ. ಈ ಹೊಸ ಯೋಜನೆಯನ್ನು ಸಾರ್ವತ್ರಿಕ ಪಿಂಚಣಿ ಯೋಜನೆ ಎಂದು ಕರೆಯಲಾಗುತ್ತದೆ. ಸಾರ್ವತ್ರಿಕ ಪಿಂಚಣಿ ಯೋಜನೆಯ ಉದ್ದೇಶವೇನೆಂದರೆ ಎಲ್ಲ ನಾಗರಿಕರು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಹೊಂದಿರುವುದು. ಈ ಯೋಜನೆಯ ಮೂಲಕ ವೇತನ ಪಡೆಯುವ ನೌಕರರಾಗಿರ್ಬೋದು, ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೋದು, ಸ್ವಯಂ ಉದ್ಯೋಗಿಗಳು ಪಿಂಚಣಿಯ ಪ್ರಯೋಜನವನ್ನು ಪಡೆಯುತ್ತಾರೆ ಅಂತ ಕೇಂದ್ರ ಸರ್ಕಾರದವರು ಈ ಯೋಜನೆ ತರಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ತಯಾರಿಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ಈ ಯೋಜನೆಯ ಸ್ವಯಂ ಪ್ರೇರಿತ ಯೋಜನೆಯಾಗಲಿದೆ. ಅಂದರೆ ಯಾವುದೇ ರೀತಿ ನಿಮಗೆ ಬಲವಂತವಾಗಿಲ್ಲ, ನಿಮಗೆ ಬೇಕಂದರೆ ಮಾಡ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು, ಯಾವುದೇ ರೀತಿ ಬಲವಂತವಾಗಿರಲ್ಲ. ಇದರರ್ಥ ನೌಕರರು ತಮ್ಮ ಇಚ್ಛೆಯಂತೆ ಇದರಲ್ಲಿ ಪಾಲ್ಗೊಳ್ಳಬಹುದು. 2026ರ ವೇಳೆಗೆ 60 ವಯಸ್ಸಿಗಿಂತ ಮೇಲ್ಪಟ್ಟ ಜನರ ಸಂಖ್ಯೆ ಏನಾಗಿರುತ್ತೆ 227 ಮಿಲಿಯನ್ ತಲುಪುತ್ತದೆ ಎಂದು ಅಂದಾಜಿಸಲಾಗಿದೆ. ಇದು ದೇಶದ ಒಟ್ಟು ಜನಸಂಖ್ಯೆಯ 15% ಆಗಿರುತ್ತದೆ. ಸಾರ್ವತ್ರಿಕ ಪಿಂಚಣಿ ಯೋಜನೆಯು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಹಾಗಿದ್ರೆ ಈಗಾಗಲೇ ನಾವು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೆ. ಸೊ APY ಅಂತ ಬರುತ್ತೆ. ಅಟಲ್ ಪೆನ್ಷನ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಈಗಾಗಲೇ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರಬಹುದು ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಕೂಡ ಹೋಗಿ APYನ ಮಾಡಿಸ್ಕೊಳ್ಬಹುದು. ಇಲ್ಲಿ ಕೆಲವೊಂದು ಕ್ರೈಟೇರಿಯಾ ಇದೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಏನಾದರೂ ಇದ್ದರೆ ಅಂಥವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರಲ್ಲ, ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಬ್ಯಾಂಕ್ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡುವ. ಆಟೋ ಡೆಬಿಟ್ ಕೂಡ ಇರುತ್ತದೆ. ಅಂದರೆ ನೀವು ತಿಂಗಳಿಗೆ ಕಟ್ಟಾಗುತ್ತಾ ಅಥವಾ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಏನಾದರೂ ಇದ್ದರೆ ಸೊ ಅದು ಕಟ್ಟಾಗುತ್ತೆ. ಆಟೋ ಡೆಬಿಟ್ ಮಾಡಿದ್ರೆ ಇಲ್ಲಿ ಕಟ್ಟಾಗುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್, ಸೇವಿಂಗ್ ಅಕೌಂಟ್, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಇಲ್ಲೆಲ್ಲ ಡೀಟೇಲ್ಸ್ ಹಾಕ್ಕೊಳ್ಳಿ. ನಂತರ ಆಫ್ಲೈನ್ KYC ಅಂದರೆ ಬ್ಯಾಂಕಲ್ಲಿ ಹೋಗಿ ಮಾಡಬೇಕು. ಇಲ್ಲವಾದರೆ ಆನ್ಲೈನ್ ಇದ್ದರೆ ಇಲ್ಲಿ ಆಧಾರ್ ನಂಬರ್ ಹಾಕ್ಕೊಳ್ಳಿ, ಇಮೇಲ್ ID ಹಾಕ್ಕೊಳ್ಳಿ. ನಂತರ ವರ್ಚುವಲ್ ID ಇದ್ದರೆ ವರ್ಚುವಲ್ ID ಹಾಕ್ಕೊಳ್ಳಿ, ಇಲ್ಲಾಂದರೆ ಆಧಾರ್ ನಂಬರ್ ಹಾಕ್ಕೊಳ್ಳಿ. ನಂತರ ಪೆನ್ಷನ್ ಅಮೌಂಟ್ ಅಂತ ಬರುತ್ತೆ. ಪೆನ್ಷನ್ ಅಮೌಂಟ್ ಅಂದರೆ 1000ದಿಂದ 5,000 ತನಕ ನಿಮಗೆ ಪೆನ್ಷನ್ ಬರುತ್ತೆ. 1000 ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಂತ್ಲಿ ಕಟ್ತೀರಾ ಅಥವಾ ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ, ಹಾಫ್ ಇಯರ್ಲಿ ಅಂದರೆ 6 ತಿಂಗಳಿಗೆ ನಾವು ಕಟ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಓಕೆ, ಸೊ 1,000ದಿಂದ 5,000 ತನಕ APYನ ಮಾಡ್ಕೋಬೇಕು. ಅಂದರೆ ಅಟಲ್ ಪೆನ್ಷನ್ ಯೋಜನೆಯನ್ನು ಮಾಡ್ಕೊಳ್ಬೋದು. ಸೊ ಅಟಲ್ ಪೆನ್ಷನ್ ಯೋಜನೆ ಯಾರು ಸಲ್ಲಿಸಬೇಕಂದ್ರೆ ಯಾವುದೇ ರೀತಿಯವರು ಟ್ಯಾಕ್ಸ್ ಪೇಯರ್ ಇರಬಾರ್ದು ಮತ್ತು 18ರಿಂದ 40 ವರ್ಷದ ಒಳಗಿನವರು ಈ ಅರ್ಜಿನ ಸಲ್ಲಿಸ್ಬೋದು. ನೀವೇನಾದರೂ 18 ವಯಸ್ಸಾಗಿದ್ದರೆ ನೀವು ಇಯರ್ಲಿ ಅಂದರೆ ನಿಮಗೆ 1,000 ರೂಪಾಯಿ ಬೇಕಂದರೆ ಸೊ 42 ವರ್ಷ ಅಂತ ಕೊಟ್ಟು ಇಯರ್ ಆಫ್ ಕಾನ್ಸ್ಟಿಟ್ಯೂಟಿವ್ ಆನ್ ಅಂತ ಕೊಟ್ಟಿದ್ದಾರೆ.
ಏನು ಮಾಡಬೇಕು, 18 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರೆ 42 ವರ್ಷ ತನಕ ನೀವು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ 1000 ರೂಪಾಯಿ ಬೇಕಂದರೆ ಪ್ರತಿ ತಿಂಗಳು ಏನು ಮಾಡಬೇಕಾಗುತ್ತೆ, 42 ರೂಪಾಯಿ ಹಾಕಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 2000 ಏನಾದರೂ ಬೇಕಾ ಅಂದರೆ ಸೊ ತಿಂಗಳಿಗೆ 84 ರೂಪಾಯಿ ಕಟ್ಟಬೇಕಾಗುತ್ತೆ 18 ವಯಸ್ಸು ಇದ್ದವರು. ಸೊ ಮುಂದೆ 19 ವರ್ಷ ಆದರೆ ಅದು ಚೇಂಜಸ್ ಆಗುತ್ತೆ, ಇಲ್ಲಿ 92 ರೂಪಾಯಿ ಆಗುತ್ತೆ. ಅದೇ ರೀತಿ 5000 ಬೇಕಂದರೆ ತಿಂಗಳಿಗೆ 18 ವಯಸ್ಸಾದರೂ 210 ರೂಪಾಯಿ ಕಟ್ಟಬೇಕಾಗುತ್ತೆ. 8.5 ಲಕ್ಷ ಆಗುತ್ತೆ. ಸೊ ಇಷ್ಟು ಅಮೌಂಟ್ಗೆ ನಿಮ್ಗೆ ಏನು ಮಾಡ್ತಾರೆ, ಪ್ರತಿ ತಿಂಗಳು 5000 ರೂಪಾಯಿನ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಇದೇ ರೀತಿ 40 ವರ್ಷದವರಾಗಿದ್ದರೆ ಸೊ 20 ವರ್ಷ ಕಟ್ಟಬೇಕಾಗುತ್ತೆ. ನಂತರ ತಿಂಗಳಿಗೆ 291 ಕಟ್ಟರೆ 1000 ರೂಪಾಯಿ ಬರುತ್ತೆ. ಸೊ 1454 ರೂಪಾಯಿ ಕಟ್ಟಿದರೆ 5000 ರೂಪಾಯಿ ಪೆನ್ಷನ್ ಬರುತ್ತೆ. ಇದು ಏನಾಯ್ತು ಅಂದರೆ APY. ಸೊ APY 18ರಿಂದ 40 ವರ್ಷ ತನಕ ನೀವು ಕಟ್ಟಿದ್ರೆ ಸೊ 1000ದಿಂದ 5000 ತನಕ ನೀವು ಪೆನ್ಷನ್ನ ತಗೊಳ್ಬೋದು. ಸೊ ಈ ಚಾರ್ಟ್ ಇರುತ್ತೆ. ಸೊ ಚಾರ್ಟ್ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ಕ್ಲಿಕ್ ಮಾಡಿದ್ರೆ ಸಾಕು, ಈ ಚಾರ್ಟ್ ನಿಮಗೆ ನೋಡ್ಬೋದು. ಓಕೆ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಅಂದರೆ ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನಾ ಅಂತ. ಸೊ ಈಗಾಗಲೇ ಇದು ಕೂಡ ಅನ್ಆರ್ಗನೈಸ್ಡ್ ಅಂದರೆ ಅಸಂಘಟಿತ ಕಾರ್ಮಿಕರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೋಸ್ಕರ 18ರಿಂದ 40 ವರ್ಷದ ಒಳಗಿನವರು ಇದನ್ನ ಪೆನ್ಷನ್ ಬೇಕಂದರೆ 3000 ಮಾತ್ರ ಸಿಗುತ್ತೆ. ಅಂದರೆ ನಿಮಗೆ 3000 ತನಕ ಮಂತ್ಲಿ ಪೆನ್ಷನ್ ಸಿಗುತ್ತೆ. ನಂತರ ಯಾವುದೇ ರೀತಿ ನಿಮಗೆ 15,000ಕ್ಕಿಂತ ಜಾಸ್ತಿ ಅಂದರೆ ನಿಮ್ಮ ಪೇಮೆಂಟ್ ಇರಬಾರ್ದು, ಅದಕ್ಕಿಂತ ಕೆಳಗಡೆ ಇರಬೇಕಾಗುತ್ತದೆ. ಓಕೆ, ಸೊ ಚಾರ್ಟ್ ಯಾವ ರೀತಿ ಇದೆ ಅಂದರೆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಕಾನ್ಸ್ಟಿಟ್ಯೂಟ್ ಚಾರ್ಟ್ ಅಂತ ಬರುತ್ತೆ. ಸೊ ನೋಡ್ಬೋದು. ಸೊ 18ರಿಂದ ನೀವು 60 ವರ್ಷ ತನಕ ಕಟ್ಟಬೇಕಾಗುತ್ತೆ. ಎಷ್ಟು ಕಟ್ಟಬೇಕು, ಪ್ರತಿ ತಿಂಗಳು ನಿಮಗೆ 55 ರೂಪಾಯಿ ಬರುತ್ತೆ. 55 ರೂಪಾಯಿ ಕಟ್ತಾ ಹೋಗಬೇಕಾಗುತ್ತೆ. ಸೊ ನೀವೇನಾದರೂ 55 ರೂಪಾಯಿ ಕಟ್ಟಿದ್ರೆ ಸೊ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಮಂತ್ಲಿ ಎಷ್ಟಾಗುತ್ತೆ ಅವರು ಕೂಡ 55 ಕಟ್ತಾರೆ. ತಿಂಗಳಿಗೆ ಎಷ್ಟಾಗುತ್ತೆ, C+D ಅಂದರೆ ನಮ್ಮದು ಮತ್ತು ಸರ್ಕಾರದ ಸೇರಿಬಿಟ್ಟು 110 ರೂಪಾಯಿ ಆಗುತ್ತೆ. ಸೊ 40 ವರ್ಷ ತನಕ ನೀವು ನಿಮ್ಮ ಏಜ್ ಇದ್ದರೆ ನೀವು ಮಾಡ್ಬೋದು ಇದನ್ನು. ಪ್ರಧಾನಮಂತ್ರಿ ಮಾನ್ಧನ್ ಯೋಜನಾ ಅಂತ 60 ವರ್ಷ ತನಕ ಕಟ್ಟಬೇಕಾಗುತ್ತೆ. ತಿಂಗಳಿಗೆ 200 ರೂಪಾಯಿ ಹಾಕ್ತಾರೆ, ಕೇಂದ್ರ ಸರ್ಕಾರದವರು 200 ಹಾಕ್ತಾರೆ. ಟೋಟಲ್ 400 ರೂಪಾಯಿ ತಿಂಗಳಿಗೆ ನೀವೇನ ಕಟ್ತಾ ಹೋದರೆ ತಿಂಗಳಿಗೆ 3000 ರೂಪಾಯಿ ನಿಮಗೆ ಪಿಂಚಣಿ ಸಿಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಎಲ್ಲ ಯೋಜನೆಗಳು ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು. ಸೊ ಇದರ ಲಾಭ ಪಡಿಬೇಕಂದ್ರೆ ನೀವು ಅಟಲ್ ಪೆನ್ಷನ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿ ನೀವು ಇದರ ಲಾಭವನ್ನು ಪಡ್ಕೊಳ್ಬೋದು. APY ಮಾಡಿದ್ರೆ 1000ದಿಂದ 5000 ತನಕ ಪೆನ್ಷನ್ ಸಿಗುತ್ತದೆ. ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಪ್ರತಿ ತಿಂಗಳು ನಿಮಗೆ 3000 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಪೆನ್ಷನ್ನ ಕೇಂದ್ರ ಸರ್ಕಾರದವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಮಾಹಿತಿ ಎಂಬುದರಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೆನ್ಷನ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸ್ನೇಹಿತರೆ, ಯಾವೆಲ್ಲ ಪೆನ್ಷನ್ಗಳು ಈಗ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಕರ್ನಾಟಕ ಸರ್ಕಾರದ ಈಗಾಗಲೇ ಮಹಿಳೆಯರಿಗೆ 2000 ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಸೊ ಇದು ಸರ್ಕಾರ ಇರೋ ತನಕ ಮಾತ್ರ. ಸೊ ಮುಂದೆ ಸರ್ಕಾರ ಯಾವ್ದು ಬರುತ್ತೆ ಗೊತ್ತಿಲ್ಲ, ಆದರೆ ಅದರ ಮೇಲೆ ಯಾವುದೇ ರೀತಿ ಗ್ಯಾರಂಟಿಗಳಿರಲ್ಲ. ಸೊ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಂಡ್ರೆ ಸೊ ಈಗ ಅವರಿಗೆ ಯಾವುದೇ ರೀತಿ ಅಂದರೆ ಸರ್ಕಾರ ಇರೋ ತನಕ ಇರುತ್ತೆ, ಯಾವುದೇ ರೀತಿಯಲ್ಲಿ ಬದಲಾವಣೆಗಳು ಆಗಲ್ಲ. ಈಗ ನೋಡಿ, ಕೃಷಿಯನ್ನು ಮಾಡುತ್ತಿರುವ ರೈತರಿಗೆ ಕೂಡ ಏನು ಮಾಡ್ತಾರೆ, ಈಗ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಯಾವಾಗ ಸ್ಟಾರ್ಟ್ ಆಗಿದೆ ಇಲ್ಲಿ ತನಕ ಯಾವುದೇ ರೀತಿಯಾಗೂ ನಿಂತಿಲ್ಲ ಅಂತ ಹೇಳ್ಬೋದು. ಪ್ರತಿ ತಿಂಗಳು ಅವ್ರಿಗೆ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳಲ್ಲ, ಸೊ ವರ್ಷಕ್ಕೆ 6000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಓಕೆ, ಪ್ರತಿ 4 ತಿಂಗಳಿಗೆ 2000 ರೂಪಾಯಿದಂತೆ 3 ಕಂತುಗಳನ್ನು ವರ್ಷಕ್ಕೆ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಕೇಂದ್ರ ಸರ್ಕಾರದವರಿಗೆ ಬಿಡುಗಡೆ ಮಾಡಲಾಗಿದೆ. 19 ಕಂತನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಇದೇ ರೀತಿ ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆ ಏನಾಗಿದೆ ಫೇಲ್ ಆಗಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಇದರ ಅರ್ಜಿನ ಸಲ್ಲಿಸಿ ಲಾಭವನ್ನು ಪಡೆದುಕೊಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ಕೇಳ್ಬೋದು, ನಾನು ಅಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.